ಬಡವರಿಗೆ ಸೇವೆಯನ್ನು ನೀಡಲು ಆರೋಗ್ಯ ಇಲಾಖೆ 108ಗಳ ಪರಿಚಯವನ್ನು ಮಾಡಿತ್ತು. ಅದೆಷ್ಟೋ ರೋಗಿಗಳು ರಸ್ತೆಯ ಬದಿಯಲ್ಲಿ ಸಾವನ್ನಪ್ತಾ ಇದ್ರು. ಅದರ ಜೊತೆಗೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಖಾಸಗಿ ಆ್ಯಂಬುಲೆನ್ಸ್ಗಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ರೋಗಿಗಳಿಗೆ ಸಹಾಯವಾಗಲಿ, ಬಡವರಿಗೆ ಸಹಾಯ ಆಗಲಿ ಅಂತ ಹೇಳಿ 108 ಆ್ಯಂಬುಲೆನ್ಸ್ ಸೇವೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿತ್ತು. ಅದನ್ನು ಖಾಸಗಿ ಕಂಪನಿಯೊಂದರ ಆಡಳಿತಕ್ಕೆ ಕೂಡ ನೀಡಿತ್ತು. GVK ಅನ್ನುವಂತಹ ಖಾಸಗಿ ಕಂಪನಿ ಈ ಒಂದು 108 ಆ್ಯಂಬುಲೆನ್ಸ್ಗಳೇನಿದೆ ಅವುಗಳ ನಿರ್ವಹಣೆ ಮತ್ತು ಅವುಗಳ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಳುವಂತಹ ಕೆಲಸವನ್ನು ಮಾಡಿತ್ತು. ಆದರೆ ಒಂದಿಷ್ಟು ದೂರುಗಳ ಆಧಾರದ ಮೇಲೆಗೆ ಈ ಒಂದು GVK ಏನಿದೆ ಆ್ಯಂಬುಲೆನ್ಸ್ಗಳ ನಿರ್ವಹಣೆ ಮಾಡ್ತಾ ಇಲ್ಲ, ಚಾಲಕರನ್ನು ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ವಿಫಲ ಆಗಿದೆ ಅನ್ನುವಂತಹ ದೂರಿನ ಆಧಾರದ ಮೇಲೆಗೆ 108 ಆ್ಯಂಬುಲೆನ್ಸ್ಗಳೇನಿದೆ ಅವುಗಳನ್ನು GVK ಒಪ್ಪಂದದಿಂದ ತೆಗೆದು ನೇರವಾಗಿ ಸರ್ಕಾರದ ಒಪ್ಪಂದಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಲಾಯಿತು. ಅದೇ ರೀತಿಯಾಗಿ ಅವುಗಳ ನಿರ್ವಹಣೆ ಇದೀಗ ಸರ್ಕಾರದ ಜವಾಬ್ದಾರಿಯಾಗಿದೆ. ಆದರೆ ಸರ್ಕಾರ ನಿರ್ವಹಣೆ ಮಾಡಬೇಕಾದಂಥ ಆ್ಯಂಬುಲೆನ್ಸ್ಗಳೇನಿದೆ ಅವುಗಳ ಅಧ್ವಾನದ ಪರಿಸ್ಥಿತಿ ಸದ್ಯ ಗಮನಿಸ್ತಾ ಇರಬಹುದು. ತುರ್ತು ಸೇವೆಯನ್ನು ನೀಡಬೇಕಾದಂಥ ಆ್ಯಂಬುಲೆನ್ಸ್ಗಳಿಗೆ ಇದೀಗ ತುರ್ತು ಚಿಕಿತ್ಸೆ ಬೇಕಾಗಿದೆ. ಅಂತಹ ಪರಿಸ್ಥಿತಿಗೆ ಆ್ಯಂಬುಲೆನ್ಸ್ಗಳು ಬಂದು ನಿಂತಿರುವಂಥದ್ದು. ಒಂದಿಷ್ಟು ಆ್ಯಂಬುಲೆನ್ಸ್ಗಳು ರಸ್ತೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ, ಇನ್ನು ಹಲವಷ್ಟು ಆ್ಯಂಬುಲೆನ್ಸ್ಗಳು ಅಪಘಾತ ಆಗಿ ಅಥವಾ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿಂದ ಹಾಳಾಗಿ ಕೆಟ್ಟು ನಿಂತಿರುವಂಥದ್ದು. ಸದ್ಯ ಇವುಗಳನ್ನು ಗಮನಿಸ್ತಾ ಇರ್ಬೋದು, ತೋರಿಸ್ತಾ ಹೋಗ್ತೀವಿ. ಒಂದೊಂದು ಆ್ಯಂಬುಲೆನ್ಸ್ಗಳೇನಿದೆ ಒಂದೇ ವರ್ಷದಲ್ಲಿ ಸುಮಾರು 560 ಆ್ಯಂಬುಲೆನ್ಸ್ಗಳನ್ನು ಪರಿಚಯ ಮಾಡಲಾಗುತ್ತೆ 108ಗೆ. ಅದಾದ ಬಳಿಕ ವರ್ಷ ಕಳೆದಂತೆ ಒಂದೊಂದಿಷ್ಟು ಆ್ಯಂಬುಲೆನ್ಸ್ಗಳನ್ನು ಪರಿಚಯ ಮಾಡಲಾಗುತ್ತೆ. ಬಡ ರೋಗಿಗಳ ಸೇವೆಗೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆ ಮತ್ತು ಪ್ರತಿಯೊಂದು ಪ್ರಾಥಮಿಕ ಕೇಂದ್ರ, ಅದೇ ರೀತಿಯಲ್ಲಿ ನಗರಗಳಿಗೆ ಸಂಬಂಧಪಟ್ಟ ಹಾಗೆ ಆ್ಯಂಬುಲೆನ್ಸ್ಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ. ಅದಕ್ಕೆ ಸರ್ಕಾರದ ವತಿಯಿಂದನೇ ಸಂಬಳವನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆದರೆ ನೇರ ಜವಾಬ್ದಾರಿಯನ್ನು GVK ಅನ್ನುವಂತಹ ಖಾಸಗಿ ಸಂಸ್ಥೆ ಏನಿದೆ ಆ ಒಂದು ಖಾಸಗಿ ಸಂಸ್ಥೆಗೆ ನೀಡಲಾಗಿರುತ್ತೆ ಅವುಗಳ ನಿರ್ವಹಣೆಯನ್ನು ಮಾಡಿಕೊಳ್ಳಿಕ್ಕೆ. ಆದರೆ ಒಂದಿಷ್ಟು ಆಡಳಿತಾತ್ಮಕ ದೂರು ಅಂತ ಹೇಳಿದರೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಅದರ ಜೊತೆಗೆ ಚಾಲಕರನ್ನು ನೋಡ್ಕೊಳ್ಳಿಕ್ಕೆ GVK ವಿಫಲ ಆಯಿತು ಅನ್ನುವಂಥ ದೂರಿನ ಆಧಾರದ ಮೇಲೆಗೆ ಪರಿಶೀಲನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ನೇರವಾಗಿ ಈ ಒಂದು GVK ಸಂಸ್ಥೆಯ ಒಪ್ಪಂದವನ್ನು ರಾಜ್ಯ ಆರೋಗ್ಯ ಇಲಾಖೆ ಕ್ಯಾನ್ಸಲ್ ಮಾಡಿಕೊಂಡು ಇದೀಗ ತನ್ನ ಹಸ್ತಪದಿಗೆ ಈ ಒಂದು ಆ್ಯಂಬುಲೆನ್ಸ್ಗಳನ್ನು ತೆಗೆದುಕೊಂಡಿರುವಂಥದ್ದು. ಸರ್ಕಾರದ ಹಸ್ತಪದಿಗೆ ಈ ಆ್ಯಂಬುಲೆನ್ಸ್ಗಳು ಬಂದರೂ ಕೂಡ ಇದೀಗ ಒಂದಿಷ್ಟು ಆ್ಯಂಬುಲೆನ್ಸ್ಗಳ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ ಅನ್ನುವಂಥ ರೀತಿಯಲ್ಲಾಗಿದೆ. ಇವು ಸದ್ಯ ಈಗ ಬಸವೇಶ್ವರ ನಗರದ ಗ್ಯಾರೇಜ್ನಲ್ಲಿದ್ದೀವಿ. ಅನೇಕ ವರ್ಷಗಳ ಹಿಂದೆ ಬಂದು ನಿಂತಹ ಆ್ಯಂಬುಲೆನ್ಸ್ಗಳಿವು. ಅವುಗಳನ್ನು ರಿಪೇರಿ ಮಾಡುವಂಥದ್ದಾಗಿರ್ಬೋದು ಅಥವಾ ಅವುಗಳನ್ನು ಗುಜಿರಿಗೆ ಹಾಕುವಂಥ ಕೆಲಸವಲ್ಲೂ ಕೂಡ ಆಗಿಲ್ಲ. ಒಂದು ಕಡೆಯಲ್ಲಿ ಯಾರಿಗೂ ಬೇಡದಂತೆ, ರೋಗಿಗಳಿಗೂ ಸೇವೆ ನೀಡಲಾಗದಂತೆ ಈ ಆ್ಯಂಬುಲೆನ್ಸ್ಗಳು ನಿಂತಲ್ಲೇ ನಿಂತಿರುವಂಥದ್ದು. ಇನ್ನು ಇವುಗಳ ಆ್ಯಪ್ಗಳಲ್ಲಿ ತೋರಿಸಿದ್ರೆ ಇವುಗಳು ಸ್ಕ್ವಾಶ್ ಆಗಿದೆ ಅಥವಾ ಇವುಗಳ ಇನ್ಶೂರೆನ್ಸ್ಗಳು ಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇಲ್ಲ. ಇನ್ನು ಕೂಡ ಆನ್ ಡ್ಯೂಟಿ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ಆ್ಯಂಬುಲೆನ್ಸ್ಗಳ ಸಂಖ್ಯೆಗಳೇನಿದೆ ಅವುಗಳು ತೋರಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಇವುಗಳು ಸೇವೆ ನೀಡಲಿಕ್ಕೆ ಯೋಗ್ಯವೇ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇದೆ. ಇಂತಹ ಮಧ್ಯದಲ್ಲಿ ಇವುಗಳು ಆನ್ ಡ್ಯೂಟಿ ಅನ್ನುವಂತಹ ಲೆಕ್ಕವನ್ನು ಇದೀಗ ಸರ್ಕಾರ ತೋರಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರದ ಲೆಕ್ಕದಲ್ಲಿ 1000ಕ್ಕೂ ಹೆಚ್ಚು ಆ್ಯಂಬುಲೆನ್ಸ್ಗಳಿದೆ. ಆದರೆ 1000ಕ್ಕೂ ಹೆಚ್ಚು ಆ್ಯಂಬುಲೆನ್ಸ್ಗಳಲ್ಲಿ ಬರೀ ಬೆಂಗಳೂರಿನಲ್ಲೇ ಇದೀಗ ಕಣ್ಣು ಹಾಡಿಸಿದರೆ ಅನೇಕ ಆ್ಯಂಬುಲೆನ್ಸ್ಗಳು ಅಧ್ವಾನದ ಸ್ಥಿತಿಯಲ್ಲಿ ನಿಂತಿರುವಂಥದ್ದು, ಪೊದೆಗಳ ಮಧ್ಯೆ ತನ್ನ ಸೇವೆಯನ್ನು ಮರಿಮಾಚಿ ನಿಂತಿರುವಂಥದ್ದು. ಒಂದು ಕಡೆಯಲ್ಲಿ ರಿಪೇರಿ ಆಗ್ತಾ ಇಲ್ಲ, ಅವುಗಳನ್ನು ರಿಪೇರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಮನಸ್ಸಿಲ್ಲ. ಅದರ ಜೊತೆಗೆ ಅವುಗಳನ್ನು ಗುಜಿರಿಗೆ ಹಾಕಲಿಕ್ಕೆ ಕೂಡ ಸರ್ಕಾರ ಮುಂದಾಗಿಲ್ಲ. ಆರೋಗ್ಯವನ್ನು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ರೋಗಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ್ಯಂಬುಲೆನ್ಸ್ಗಳನ್ನು ಜಾರಿಗೆ ತಂದಿದ್ರು. ಆದರೆ ಇದೀಗ ಅದೇ ಆ್ಯಂಬುಲೆನ್ಸ್ಗಳಿಗೆ ತುರ್ತು ಚಿಕಿತ್ಸೆ ಬೇಕಾದಂಥ ಪರಿಸ್ಥಿತಿ ಬಂದು ತಲುಪಿರುವಂಥದ್ದು. ಒಂದು ಕಡೆಯಲ್ಲಿ ರೋಗಿಗಳು ಇದೀಗ ಆ್ಯಂಬುಲೆನ್ಸ್ ಸಿಗದೆ ಖಾಸಗಿ ಆ್ಯಂಬುಲೆನ್ಸ್ಗಳು, ಆಟೋ, ಕಾರು ಈ ರೀತಿಯಾದಂಥ ವಾಹನಗಳ ಮೊರೆ ಹೋಗುವಂಥ ಪರಿಸ್ಥಿತಿ ಮಧ್ಯದಲ್ಲಿ ಇದೀಗ ಆ್ಯಂಬುಲೆನ್ಸ್ಗಳು ಯಾವುದೇ ರೀತಿಯಾದಂಥ ಚಿಂತೆ ಇಲ್ಲದೆ ನಿಂತಿರುವಂಥದ್ದು. ಒಂದು ಕಡೆಯಲ್ಲಿ ಆ್ಯಂಬುಲೆನ್ಸ್ಗಳಿಗೆ ಚಾಲಕರು ಸಿಗ್ತಾ ಇಲ್ಲ, ಚಾಲಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಈ ಮಧ್ಯದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳೇನಿರ್ತಾರೆ ಅವರನ್ನು ಕೂಡ ನೇಮಕಾತಿ ಮಾಡುವಲ್ಲಿ ವಿಫಲ ಆಗ್ತಾ ಇದೆ ಆರೋಗ್ಯ ಇಲಾಖೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇರುವಂಥ ಎಲ್ಲ 108ಗಳು ಕೂಡ ಪಾಳು ಬೀಳುವಂಥದ್ದಂತೂ ಪಕ್ಕ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.